provision under the Cooperative Societies Act that members will entitled for a housing site. So all our senior citizens, today they are senior citizens, at that time they are the young people, energetic, they wanted to have Common People Welfare Foundation. ಅಭಿನಂದನೀಯಾಗಿದ್ದಾರೆ. ಅದರ ಜೊತೆಗೆ ಶಿವಲಾಮಿ ಅವರು ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಆಗಿರೋರು, ಭಾನುಮತಿಯವರು ಟ್ರೆಜರರ್ ಆಗಿರೋರು, ಹಾಗೆ ನಾನು ಲೇಬರ್ ಡಿಪಾರ್ಟ್ಮೆಂಟಿನ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಹಿರಿಯರಾಗಿ ಬಂದಿರುವ ಕೃಷ್ಣಸ್ವಾಮಿ ಅವರು ಅಧ್ಯಕ್ಷತೆ ಈ ಲೇಬರ್ ಕಾರ್ಮಿಕರ ಕಲ್ಯಾಣ ಅಭಿವೃದ್ಧಿಗಾಗಿ ದುಡಿಸುತ್ತಿದ್ದಾರೆ. Money from you people. If I take any money, please tell me in this meeting. I am a sick man. My duty is to help the poor workers. ಫೈಂಡ್ ಔಟ್ ಮಾಡಿದ್ದೇವೆ. ನೀವು ಮುಂದೆ ಬರೋದಿದ್ರೆ ಈ ಕಂಡೀಷನ್ ನಿಮ್ಮ ಮೆಂಬರ್ LOC ಬೇಕು. ಅದಕ್ಕೆ ಪವರ್ ಆಫ್ ಅಟರ್ನಿ ಅಥವಾ ಅಫಿಡವಿಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎಕ್ಸ್ ಇಸ್ ಅಟ್ಯಾಚ್ಮೆಂಟ್ ಅವರು ಇದಕ್ಕೆ ಬರೆದಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಗೆ ಬರೆದಿದ್ದಾರೆ ಇಡಿಯವರು. ನನ್ನ ರಿಜಿಸ್ಟ್ರೇಷನ್ ಅಲ್ಲಿ ಅಂದ್ರೆ ಟ್ರಿನಿಟಿ ಹೌಸಿಂಗ್ ಸೊಸೈಟಿಯಿಂದ 65 ಜನ ಮೆಂಬರ್ ಆಗಿದ್ದಾರೆ. ನನ್ನ ಹತ್ರ ಉಂಟು, ಲೀಸ್ಟ್ ಉಂಟು. ಆ 65 ಜನರಲ್ಲಿ ಇಲ್ಲಿ ಬಂದದ್ದು ಬರೀ 24 ಜನ. ಇವತ್ತಿನ ಮೀಟಿಂಗ್ ಅಷ್ಟು ಇಂಪಾರ್ಟೆಂಟ್ ಇತ್ತು, ಯಾಕಂದರೆ ನನಗೆ ಲೆಟರ್ ಬರೀಬೇಕು, ಇಷ್ಟು ಜನ ಅಟೆಂಡ್ ಆಗಿದ್ದಾರೆ, ಹೀಗೆ ಅವರು ನೋಡಿ. ನಾನು ಭಗವಾನ್ ಅಲ್ಲ, ಅವನ ದೂತ ಅಷ್ಟೇ. ನಾವು ಏನು ಸಾಧ್ಯ ಉಂಟು ಅಷ್ಟು ಮಾಡಿದ್ದೇವೆ. ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ಮೆಂಟ್ ಮಾಡೋದು ಸಾಧ್ಯನೇ ಇರಲಿಲ್ಲ. ಕಾರಣ ಏನಂತ, ಯಾವುದೇ ಒಂದು ಇದರಲ್ಲಿ 3 ವರ್ಷದ ನಂತರ ಆಗುವುದಿಲ್ಲ. ಈಗ ಅಲ್ಲೂ ಕ್ವಶನ್ ಅದೇ ಕೇಳಿದರು, ನಿಮ್ಗೆ ಯಾವ ರೈಟ್ ಉಂಟು ಅಡ್ಮಿನಿಸ್ಟ್ರೇಟ್. ಅವ್ರು ಹೇಳಿದ್ರು ಇದು ಮೇಲಿಂದ ಬಂದ ಆರ್ಡರ್. ಎಲ್ಲಿಂದ ಎಷ್ಟೇ ನ್ಯಾಯಪರವಾಗಿ ಯಾರು ಹೋರಾಟ ಮಾಡ್ತಾರೆ ಅವರು ಗೆದ್ಕೊಂಡು ಬರ್ತಾರೆ. ನಮ್ಗೆ ಇಷ್ಟೇ ನಮ್ಮ ಫೌಂಡೇಶನ್ ವಿಶ್ವಾಸ, ನಮ್ಗೆ ವಿಶ್ವಾಸ ಇಷ್ಟೇ, ನಾವು ಗೆದ್ದಿದ್ದೇವೆ. ಆದರೆ ಆ ಜಾಗ ನಾವು ನಮ್ಮ ಮೆಂಬರಿಗೆ ಯಾರು ತಯಾರಿದ್ದಾರೆ ಅವ್ರಿಗೆ ಸಿಕ್ಕೇ ಸಿಗ್ತಾರೆ ಅಂತ ನನ್ನ ಇದು ಕಾನ್ಫಿಡೆನ್ಸ್. ನಾನು ಬದುಕಿರುವವರೆಗೆ ನಾನು ಹೋರಾಟ ಮಾಡಿ ತೆಗೆಸ್ಕೊಡೋಷ್ಟು ಧೈರ್ಯ ನನ್ನ ಹತ್ರ ಉಂಟು. ಯಾರೋ ಹೇಳಿದ್ರು ನೀವು ಪ್ರಾಮಿಸ್, ನಾವು ಯಾವುದೇ ಪ್ರಾಮಿಸ್ ಮಾಡಲಿಲ್ಲ. ಯುನಿಟಿ ಈಸ್ ದ ಸ್ಟ್ರೆಂತ್. ನೋಡಿ, ನಾವು ಬ್ರಿಟಿಷರಲ್ಲಿ ಗೆದ್ದದ್ದು ಹೇಗೆ? ಯುನಿಟಿ ಇಲ್ಲ. ಇವತ್ತು ನಮ್ಮಲ್ಲಿ ಯುನಿಟಿ ಇಲ್ಲ. ಎಲ್ಲರೂ ಕಳೆದ್ರೆ, ನಾನು ಕಳೆದ್ರು, ಎಲ್ಲರೂ ಕಳೆದ್ರೆ. ಈಗ ನೀವು ಇಷ್ಟು ಹಣ ಹಾಕಿ 40 ವರ್ಷ ಕಾಯ್ಬೇಕಾಯ್ತು. ಅವರು ನೀವು ಕಲ್ತವರೇ ಇದ್ದದ್ದು, ಯಾರು ಕಲೀಲಿಲ್ಲ ಅಂತ ಏನಿಲ್ಲ. ನಾನು ನೋಡಿದೆ, ಒಬ್ಬರು ಡಾಕ್ಟರ್ ಇದ್ದ ಮೆಂಬರ್ ಆದರೂ ಕೂಡ ಸಾಮಾಜಿಕ ಕೆಲಸಕ್ಕೆ ಮಾತ್ರ ಮಾಡ್ತಾರೆ. ನಿಮ್ಮದೇ ಒಂದಕ್ಕಾಗಿ ಯೂಸ್ ಮಾಡೋಕ್ಕಾಗಲ್ಲ. ಮೊನ್ನೆ ಒಬ್ಬರು ಅಮೇರಿಕದಿಂದ ಫೋನ್ ಮಾಡಿದ್ರು, ಇವತ್ತು ಬಂದಿದ್ದಾರೆ ಇರೋ ಗೊತ್ತಿಲ್ಲ. ಅವ್ರು ನನಗೆ ಏನು ಹೇಳಿದ್ರಿ, ನೀವು ಜಾಗ ಕೊಡ್ತೀನಿ ಅಂತ. ನಾನು ಹಣ ಒಕ್ಕೂಟದ ಅಧ್ಯಕ್ಷರು, ಎಲ್ಲ ಪತ್ರಕರ್ತರ ಸಂಘದ ಒಕ್ಕೂಟದ ಹಾಗೂ ನಿಮ್ಮನ್ನು ಹೊಂದಿ ಇವತ್ತು ನಿಜವಾದ ಅರ್ಥಪೂರ್ಣದಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಗೋಪಾಲ್ ಸರ್ ಅವರು ನಿಜಕ್ಕೂ ಧನ್ಯರು ಅಂತ ಈ ಸಂದರ್ಭದಲ್ಲಿ ನನ್ನ ತಂದೆಯ ಸಮಾನರಾದ ಅವರ ಕಾಲುಗಳಿಗೆ ನಮಸ್ಕರಿಸುತ್ತಾ ಅವರಿಗೆ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಓಪನ್ ಮಾಡಿ ಸರ್. ನಮಗೆಲ್ಲ ಮಾರ್ಗದರ್ಶನ ಸರ್. ಶ್ರೀಧರ್ ಸರ್ ಪ್ರಾಧ್ಯಾಪಕರು ಮುಂದೆ ಈಗ ಪ್ರಿನ್ಸಿಪಲ್ ಆಗಿ ಮುಂದುವರಿಸಿ ಹೋಗ್ತಾ ಇದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತ. ಅವರೆಲ್ಲ ಭಾಳಷ್ಟು ಕೆಲಸ ಮಾಡೋಷ್ಟು ಇದಿದೆ. ಮತ್ತು ನಮ್ಮ ಪತ್ರಕರ್ತರಿಗೆ ಅನುಕೂಲ ಆಗುವಂಥ ಕೆಲವೊಂದು ಯೋಜನೆಗಳು ಹೇಳಿದ್ದಾರೆ. ಅವ್ರ ಕಡೆ ಡಿಸ್ಕಸ್ ಮಾಡಿ ಮುಂದಿನ ದಿವಸದಲ್ಲಿ ನಾವು ಈ ಹೋರಾಟ ಅಂತೂ ನಮ್ಮ ಸದಾ ನೀವು ಎಲ್ಲಿ ಕರಿತೀರೋ, ಯಾವ ನಿಟ್ಟಿನಲ್ಲಿ ಕರಿತೀರೋ ನಾನು ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದು ಒಂದು ಮೀಟಿಂಗ್ ಮಾಡಬೇಕಂತ ಇದ್ದೆ. ಅದು ಯಾಕಂತ ನನಗೆ ಗೊತ್ತಿಲ್ಲ. ನಿಮ್ಮ ಪತ್ರಕರ್ತರ ಉದ್ದೇಶ ಏನಿರಬೇಕು? ಸಮಾಜವನ್ನು ಎತ್ತಿ ತೋರಿಸುವಂಥ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ಸಮಾಜದ ಅದಾದ ನಂತರ ಕನ್ನಡ ನಾಳೆ ಬಂತ ಒಂದು ನಡೆಸ್ತಾ ಇದೆ. ಅದಾದ ಮೇಲೆ ಉದಯದೀಪ ಅಂತ ಒಂದು ನಡೆಸ್ತಾ ಇದೆ.
ಈಗ ವೆಟ್ರಿ ವೀರನದ ಇಂಡಿಯನ್ ವೆಟ್ರಿ ವೀರನದ ಇಂಡಿಯನ್ ವೀರನ ನಮಗೆ ಜನರ ಮೇಲೇ ಜಾಸ್ತಿ ಹೋರಾಟ ಮಾಡಿ 1,000 ಜನರಿಗೆ ಪಟ್ಟ ಕೊಡಿಸಿದ್ದೀನಿ. ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಇವತ್ತಿನ ಮೀಟಿಂಗನ್ನು ಕರೆಯಲಾಗಿದೆ. ಗೋಪಾಲ್ ಕೋಟ್ಯಾರ್ ಅವರು ಅಧ್ಯಕ್ಷತೆಯಲ್ಲಿ ಹಾಗೂ ಶಿವಗಾಮಿ ಸೆಕ್ರೆಟರಿ ಮತ್ತು ಜನರಲ್ ಸೆಕ್ರೆಟರಿ ವಿನಯ್ ಕುಮಾರ್ ವತಿಯಿಂದ ಕಾರ್ಯಕ್ರಮವನ್ನು ಚಾಲನೆ ನೀಡಲಾಯಿತು. ಮತ್ತು ಕಾಮನ್ ಸ್ಟಾರ್ಟ್ ಮಾಡಿ ಹೇಳಿ. ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಅಲ್ಲಿ ಟ್ರಿನಿಟಿ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಎಂಬುದು 1986ರಲ್ಲಿ ಮಾಡಿ ಜನರಿಂದ ಜಾಗ ಕೊಡ್ತೇವೆ ಅಂತ ಹಣವನ್ನು ಕಲೆಕ್ಟ್ ಮಾಡಿದರು. ಆದರೆ ಆ ಸೊಸೈಟಿಯು ಜಾಗ ಕೊಡದೆ ಜನರಿಗೆ 2,000 ಜನರಿಗೆ ಮೋಸವನ್ನು ಮಾಡಿದ ಬಗ್ಗೆ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಎಕ್ಸ್ಪೋಸ್ ಮಾಡಿ ಜಾಯಿಂಟ್ ರಿಜಿಸ್ಟರ್ ಮೂಲಕ ಅಡ್ಮಿನಿಸ್ಟ್ರೇಟರನ್ನು ಅಪಾಯಿಂಟ್ಮೆಂಟ್ ಮಾಡಿ ಅಡ್ಮಿನಿಸ್ಟ್ರೇಟರು ಅವರು ಫೈಂಡ್ ಔಟ್ ಮಾಡಿ ಈಗ ಇಲೆಕ್ಷನ್ ಮಾಡಬೇಕು ಅಂತ ಒಂದು ಆರ್ಡರನ್ನು ಇಶ್ಯೂ ಮಾಡುವುದರಲ್ಲಿದ್ದಾರೆ. ಅದಕ್ಕಾಗಿ ನಮ್ಮ ಸದಸ್ಯರಿಗೆ ಕರೆದು ಮೀಟಿಂಗ್ ಮಾಡಿ ಈ ಮೋಸದ ಬಗ್ಗೆ ಜನರ ಮುಂದೆ ಇಟ್ಟು ಅವರಿಗಾದ ಅನ್ಯಾಯ ನಷ್ಟಗಳ ಬಗ್ಗೆ ನಾವು ಇದು ಮಾಡಿ ಅವರಿಗೆ ಜಾಗ ಸಿಕ್ಕುವುದಕ್ಕಾಗಿ ಹೋರಾಟಕ್ಕೆ ಮುಂದೆ ಬಂದಿದ್ದೇವೆ. ಇದೇ ನಮ್ಮ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಉದ್ದೇಶ. ಮೋಸ ಆದವರಿಗೆ ನ್ಯಾಯ ಕೊಡಿಸುವುದೇ ನಮ್ಮ ಧರ್ಮ ಅಂತ ಹೋರಾಟಕ್ಕೆ ಬಂದಿದ್ದೇವೆ. ಎರಡನೇದಾಗಿ ಈ ಮೀಟಿಂಗ್ ಮುಗಿದ ಕೂಡಲೇ ಗುತ್ತಿಗೆ ನೌಕರರೆಂಬ ವರ್ಡನ್ನು ಕರ್ನಾಟಕದಲ್ಲಿ ಮುಕ್ತಾಯ ಮಾಡಿದ್ದೇವೆ ನಮ್ಮ ಹೋರಾಟದಿಂದ. ಅದರಿಂದ ಇನ್ನು ಮುಂದೆ ಏನು ಮಾಡಬೇಕೆಂಬ ಉದ್ದೇಶದಲ್ಲಿ ಅದನ್ನು ಕೂಡ ನಾವು ಮಾತಾಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕೋಟ್ಯಾರು ಗೋಪಾಲ್ ಅಪ್ಪು ಕೋಟ್ಯಾರ್ ಅವರ ಈ ದಿನದ ಬರ್ತ್ಡೇ, ಅವರ ಹುಟ್ಟುಹಬ್ಬಕ್ಕೆ 75 ವರ್ಷದ ಹುಟ್ಟುಹಬ್ಬ. ಅವರು ರೈತಾಪಿ ಕುಟುಂಬದಿಂದ ಬಂದವರು. ಗೋಪಾಲ್ ಅಪ್ಪು ಕೋಟ್ಯಾರ್ ಅವರು ರೈತಾಪಿ ಕುಟುಂಬದಿಂದ ಬಂದು ನಮ್ಮ ದಾದರ್ ಮುಂಬೈನಲ್ಲಿ ಎಲ್ಲ ಸ್ಟಡಿ ಮಾಡಿ ಇವರು ಈ ಮೂಲತಃ ನಮ್ಮ ಕರ್ನಾಟಕ ಕಾರ್ಕಳ ಮಂಗಳೂರಿನವರು. ಈಗ 75ನೇ ವರ್ಷ ಹುಟ್ಟುಹಬ್ಬ. ಇವರು ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆ ಭಾಳ ನಿಕಟವರ್ತಿ, ಕಾರ್ಮಿಕ ಏಳಿಗೆಗಾಗಿ ಒದ್ದಾಡಿದವರು. ಕಾರ್ಮಿಕ ಸಂಘದಲ್ಲಿ ಜಾರ್ಜ್ ಫರ್ನಾಂಡಿಸು ಮತ್ತು ಲಾಲ್ ಲಜಪತ್ ಈ ಜಾರ್ಜ್ ಫರ್ನಾಂಡಿಸ್ ಅವ್ರ ನಿಕಟ ಸಂಪರ್ಕ ಇಟ್ಕೊಂಡು ಫುಲ್ಲು ಏನೇನು ಜಾರ್ಜ್ ಫರ್ನಾಂಡಿಸ್ ಅವರು ಮುಜಫರ್ಪುರ ಬಿಹಾರ್ನಲ್ಲಿ ಗೆದ್ದ ಟೈಮಲ್ಲಿ ಇದ್ದರು. ನಮ್ಮ ಮುಂಬೈ ದಕ್ಷಿಣ ಭಾಗದಲ್ಲಿ ಗೆದ್ದಾಗಿದ್ದವರು ಎಲ್ಲ ಥರದ ಹೋರಾಟದಲ್ಲಿ ಇವ್ರ ಜೊತೆ ಸೇರಿಕೊಂಡು ನಮ್ಮ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ತುರ್ತುಪತಿ ಏರಿಸಿದಾಗಲೂ ನಮ್ಮ ಇವರು ಯಾರು ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆ ಇದ್ದಂಥವರು. ಕಾರ್ಮಿಕ ಏಳಿಗೆಗೆ ಒದ್ದಾಡಿ ಕಾರ್ಮಿಕ ಏಳಿಗೆಯಲ್ಲೇ ಬೆಳೆದು ಬಂದಂಥವರು. ಇವತ್ತೂ ಕಾರ್ಮಿಕ ಏಳಿಗೆಯಲ್ಲೇ ಓಡಾಡ್ತಾ ಇದ್ದಾರೆ. ಕಾರ್ಮಿಕರು ಏನೇ ಸಮಸ್ಯೆ ಇದ್ದರೆ ಬಗೆಹರಿಸ್ತಾ ಇದ್ದಾರೆ. ಅಪ್ಪು ಕೋಟ್ಯಾರ್ ಅವರು ಭಾಳ ಸರಳ ಮನಸ್ಸು, ಸರಳ ಜೀವಿ. ಇವರು ಹೋಟೆಲ್ ಕೆಲಸ ಮಾಡಿಕೊಂಡು SLC ಮಾಡಿದಂಥವ್ರು. ಮುಂಬೈನಲ್ಲಿ ಯಂಗ್ ಸ್ಕೂಲ್ನಲ್ಲಿ ಓದಿದಂಥವ್ರು. ಈಗ ತಾನೇ ಹೋರಾಟದಲ್ಲಿ ಮತ್ತೆ ಹಿಡಿದಿದ್ದಾರೆ. ಹೋರಾಟ ಮಾಡ್ತಾನೇ ಇದ್ದಾರೆ. ನಾನು DK ಶ್ರೀಧರ್ ಅಂತ ಪತ್ರಕರ್ತರ ಸಂಘ ಅಖಿಲ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ನಾನು ಕಾರ್ಮಿಕ ಇದರಲ್ಲಿ ಹೋರಾಟಗಾರ ಆಗಿದ್ದೀನಿ. ಕಾರ್ಮಿಕ ಇಲಾಖೆಯಲ್ಲಿ ಭಾಳಷ್ಟು ಸಣ್ಣ ಕೆಲಸಗಳನ್ನ ಮಾಡಿಕೊಂಡು